ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯ. 8ನೇ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಪಂಚದ ಅಥವಾ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಿಸಿದಂತೆ ನಾವು ಈ ಹಿಂದೆ ಈಜಿಪ್ಟ್ ನಾಗರಿಕತೆ, ಬೆಬಿಲೋನಿಯಾ ನಾಗರಿಕತೆ ಇವುಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದು. ಅದರಲ್ಲೂ ನೈಲ್ ನದಿಯ ವರಪ್ರಸಾದ ಅಂತೇಳಿ ಪ್ರಸಿದ್ಧಿಯಾದಂತಹ ಈಜಿಪ್ಟ್ನ ನಾಗರಿಕತೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿ ಮೆಸೊಪೊಟೇಮಿಯಾ ನಾಗರಿಕತೆ, ಯೂಫ್ರಟೀಸ್ ಮತ್ತು ಟೈಗ್ರಿಸ್ ನದಿಗಳ ಬಯಲಿನಲ್ಲಿ ಬೆಳೆದಿರತಕ್ಕಂತಹ ನಾಗರಿಕತೆಯ ವಿಶಿಷ್ಟತೆಗಳನ್ನು ಮತ್ತು ವಿಶೇಷತೆಗಳ ಬಗ್ಗೆ ನಾವು ಈ ಹಿಂದಿನ ತರಗತಿಯಲ್ಲಿ ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ಟು. ಹಾಗೆ ಆ ಮೆಸೊಪೊಟೇಮಿಯಾ ನಾಗರಿಕತೆಯ ಇನ್ನೊಂದು ಲಕ್ಷಣ ಅಂತ ನಾವು ಹೇಳಿದರೆ ಆ ನೆಬುಕಡ್ನೆಜರ್ ಅಂತಕ್ಕಂತಹ ದೊರೆ ಮತ್ತು ಹಮ್ಮುರಬಿಯ ಕೋಡ್ ಆಫ್ ಕಂಡಕ್ಟ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾದದ್ದು. ಮತ್ತು ಇನ್ನು ಆ ನೆಬುಕಡ್ನೆಜರ್ ಅಂತಕ್ಕಂತಹ ದೊರೆ ಏನ್ ಮಾಡಿದ ಅಂತಂದ್ರೆ ತೂಗು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ. ಹಾಗೆ ಜುಗ್ರಾತ್ ಎಂಬ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಅದರಲ್ಲೂ ಹಮ್ಮುರಬಿಯ ಏನು ನಿಯಮಗಳು ಇದ್ವಲ್ವ, ಅದು ಅದರಲ್ಲೂ ಕಣ್ಣಿಗೆ ಬದಲು ಕಣ್ಣು, ಅಲ್ಲಿಗೆ ಬದಲು ಅಲ್ಲು ಎಂತಕ್ಕಂಥ ತರ್ಕವನ್ನು ಹೋಲುವ ಈ ಸಂಹಿತೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ನಂತರ ಆ ಸಾಲಿವಾಹನ ಶಕ 4000 ವರ್ಷದಲ್ಲಿ ಸುಮೇರಿಯನ್ನರು ಅಂತಕ್ಕಂಥವರು ಮೆಸೊಪೊಟೇಮಿಯನ್ನ ಪ್ರವೇಶಿಸಿದ ನಂತರದಲ್ಲಿ ಅವರನ್ನ ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲೊಂದಾದಂತಹ ಅಖಾಡಿಯನ್ನರು ಅಂತಕ್ಕಂಥವರು ಪರಾಭವಗೊಳಿಸ್ತಾರೆ. ಇವರು ಸೀಮೈಟ್ಸ್ ಎಂದು ಪ್ರಚಲಿತರಾಗಿದ್ದು ಸಾವಿರಾರು ವರ್ಷಗಳ ನಂತರ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾದಂಥ ಅಮೋರೈಟ್ ಅಂತಕ್ಕಂಥ ಆಳ್ವಿಕೆಗೆ ಅಖಾಡಿಯನ್ನರು ಅಂತಕ್ಕಂಥವ್ರು ಗುರಿಯಾಗಬೇಕಾಗ್ತದೆ ನೋಡಿ. ಹೀಗೆ ಅಮೋರೈಟರ ಪ್ರಸಿದ್ಧದಲ್ಲೇ ಹಮ್ಮುರಬಿ, ಈ ಬೆಬಿಲೋನಿಯಾ ತೂಗು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದಂತಹ ಆ ದೊರೆ ಇತಿಹಾಸದಲ್ಲಿ ಬಹಳ ಜಗತ್ಪ್ರಸಿದ್ಧನಾಗಿದ್ದು ತೂಗು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಜಗತ್ತಿನ ಪ್ರಾಚೀನ ನಾಗರಿಕತೆಯ ಈ ಅಧ್ಯಾಯದಲ್ಲಿ ಉಳಿದಿರ್ತಕ್ಕಂತಹ ವಿಚಾರ ಅಂದರೆ ಈ ಚೀನಾ ದೇಶದ ನಾಗರಿಕತೆ. ಅಂದ್ರೆ ಏನು ಆ ಹಮ್ಮುರಬಿಯ ನಂತರ ಬಂದಂತಹ ದೊರೆಗಳು ಬೆಬಿಲೋನಿಯನ್ನ ಮರುಸ್ಥಾಪನೆ ಮಾಡಿ ಅದನ್ನು ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಮಾಡ್ತಾರೆ. ಅವರಲ್ಲಿ ಸರ್ವಶ್ರೇಷ್ಠ ದೊರೆ ಅಂದರೆ ನೆಬುಕಡ್ನೆಜರ್. ಅವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನ ನೀಡಿ ನಂತರ ಸಾಲಿವಾಹನ ಶಕ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಅವನು ಪರಾಧೀನನಾಗ್ತಾನೆ. 200 ವರ್ಷಗಳ ನಂತರ ಅಲೆಕ್ಸಾಂಡರನು ಸೆಮೆಟಿಕ್ ಜನಾಂಗಗಳಿಂದ ಆವೃತವಾದಂತಹ ಈ ಪ್ರದೇಶವನ್ನು ಗ್ರೀಕರ ಒಂದು ಏನ್ ಮಾಡ್ತಾನೆ ಅಂತಂದ್ರೆ ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿಸಿಕೊಂಡು ಅವನು ಆಳ್ವಿಕೆಯನ್ನ ನೆಬುಕಡ್ನೆಜರ್ ಅಂತಕ್ಕಂಥವನು ನಡೆಸ್ತಾನೆ. 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಪರಾಧೀನನಾಗಿ 200 ವರ್ಷಗಳ ನಂತರ ಅಲೆಕ್ಸಾಂಡರನು ಸೆಮೆಟಿಕ್ ಜನಾಂಗಗಳಿಂದ ಆವೃತವಾದ ಪ್ರದೇಶದಲ್ಲಿ ಒಂದು ಪ್ರಾಂತ್ಯದಲ್ಲಿ ಗ್ರೀಕರನ್ನು ಅವನು ಪರಿವರ್ತನೆ ಮಾಡ್ತಾನೆ. ಇದರ ತರುವಾಯ ಬಂದಂತಹ ರೋಮನ್ನರು ಮತ್ತು ಟರ್ಕರ್ ನಂತರ ಈ ನಾಗರಿಕತೆ ಅಂತಕ್ಕಂಥದ್ದು ಅವನತಿಯನ್ನು ಹೊಂದತ್ತೆ. ಅದು ಹಮ್ಮುರಬಿ ಅಂತಕ್ಕಂಥದ್ದು ಬೆಬಿಲೋನಿಯನ್ ನಾಗರಿಕತೆ. ಪ್ರಸಿದ್ಧವಾದಂತಂದ್ರೆ ಪಿರಮಿಡ್ಗಳು ಮತ್ತೆ ತೂಗು ಉದ್ಯಾನವನಗಳು. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಈ ಚೀನಾ ದೇಶದ ನಾಗರಿಕತೆ. ಇದು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ನಾಗರಿಕತೆ. ಎಲ್ಲಾ ಪ್ರಾಚೀನ ಪ್ರಪಂಚದ ನಾಗರಿಕತೆಗಳಂತೆ ಇದು ಕೂಡ ನದಿ ಬಯಲಲ್ಲೇ ಬೆಳೆಯುತ್ತೆ. ಯಾವುದು? ಚೈನಾ ನಾಗರಿಕತೆ. ಈ ನಾಗರಿಕತೆಯ ಬೆಳವಣಿಗೆಗಳನ್ನು ನಾವು ಇತಿಹಾಸವನ್ನು ಅವಲೋಕಿಸಿ ನೋಡಿದಾಗ ಎಲ್ಲಾ ನಾಗರಿಕತೆಗಳು ಬೆಳೆದರೆ ನದಿ ಬಯಲಿನ ಪ್ರದೇಶ. ಕಾರಣ ಫಲವತ್ತಾದ ಭೂಮಿ, ಅಪಾರ ಪ್ರಮಾಣದ ಜಲ ಅಥವಾ ನೀರಿನ ಸೌಲಭ್ಯ, ಕೈಗಾರಿಕೆಗಳಿಗೆ ಯೋಗ್ಯವಾದಂತಹ ಪ್ರದೇಶ, ಕಚ್ಚಾ ವಸ್ತುಗಳು ಸೌಲಭ್ಯ ಮತ್ತು ಸುಲಭ ರೀತಿಯಲ್ಲಿ ದೊರೆತಿರತಕ್ಕಂತಹ ಒಂದು ನಂಬಿಕೆ ಆಗಿನ ನಾಗರಿಕತೆಯ ಜನರಲ್ಲಿ ಇತ್ತು. ಹಾಗಾಗಿ ಚೀನಾ ನಾಗರಿಕತೆಗೆ ಕಾರಣವಾದಂತಹ ಈ ನದಿ ಇದೆಯಲ್ಲ, ಓ, ಅದು ದುಃಖದ ಪ್ರತೀಕದ ನದಿ ಅಥವಾ ದುಗುಡ ಅಂತ ಕರೀತಾರೆ. ಚೀನಾದ ದುಗುಡ. ಹೂವಾಂಗೋ
ಹೋ ಎಂಬತಕ್ಕಂತಹ ನದಿ. ಈ ನದಿಯನ್ನ ಅಂದರೆ ಈ ಒಂದು ವುಹಾಂಗೋ ಹೂ ನದಿ ಅಂತಕ್ಕಂಥದ್ದು ಆಗಾಗ್ಗೆ ಅಥವಾ ಆಗಿಂದಾಗ್ಗೆ ಚೈನಾದಲ್ಲಿ ಪ್ರವಾಹವನ್ನು ಉಂಟು ಮಾಡಿ ರೈತರಿಗೆ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಉಂಟು ಮಾಡ್ತಾ ಇತ್ತು. ಬೆಳೆಗಳನ್ನು ಇದು ಹಾಳು ಮಾಡ್ತಾ ಇತ್ತು. ಹಾಗಾಗಿ ಇದು ತಾನು ಹರಿಯುವ ದಿಕ್ಕನ್ನು ತನ್ನಷ್ಟಕ್ಕೆ ತಾನೇ ಬದಲಿಸುವುದರಿಂದ ಮನೆಗಳು, ಹೊಲಗದ್ದೆಗಳು ಮತ್ತು ಕೃಷಿ ಭೂಮಿ ಏನಾಗ್ತಿತ್ತು, ಹಾಳಾಗಿ ಹೋಗ್ತಿತ್ತು. ಹಾಗಾಗಿ ಇದು ಅಲ್ಲಿನ ಕಾಲುವೆಗಳನ್ನು ಕೂಡ ನಿಷ್ಕ್ರಿಯಗೊಳಿಸುತ್ತಿತ್ತು. ಈ ಕಾರಣಕ್ಕಾಗಿಯೇ ಅಲ್ಲಿನ ಜನ ಇದನ್ನ ದುಃಖದ ಪ್ರತೀಕದ ನದಿ ಅಥವಾ ಚೀನಾದ ದುಃಖದ ನದಿ, ಚೀನಾದ ದುಗುಡ ಅಥವಾ ದುಃಖದ ನದಿ ಅಂತೇಳಿ ಕರೆದರೆ ಅದನ್ನ ಹೂ ಎಂಬ ನದಿ. ಕಾರಣ ಚೈನಾ ದೇಶದಲ್ಲಿ ತನ್ನ ದಿಕ್ಕನ್ನು ಬದಲಿಸಿ ಹರಿಯುವುದರಿಂದ ಕೃಷಿ ಭೂಮಿಯನ್ನ ಮತ್ತು ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸಿ ಬೆಳೆಯನ್ನು ಇದು ಹಾಳು ಮಾಡುತ್ತಿದ್ದರಿಂದ ಚೈನಾದ ಇದು ದುಗುಡ ಅಂತ ಅಥವಾ ಚೈನಾದ ದುಃಖದ ನದಿ ಅಂತೇಳಿ ಕರೆಯುತ್ತೇವೆ. ಇನ್ನು ಪ್ರಾಜ್ಞಾಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಿರತಕ್ಕಂಥ ನಾಗರಿಕತೆಯ ಪ್ರಥಮ ರಾಜಮನೆತನ ಅಂದರೆ ಶಾಂಗ್ ರಾಜಮನೆತನ. ಯಾವ ಮನೆತನ? ಶಾಂಗ್ ರಾಜಮನೆತನ ಅಂತಕ್ಕಂಥದ್ದು. ಇದು ಪ್ರಥಮ ಬಾರಿಗೆ ಸಾಲಿವಾಹನ ಶಕ 18ರಿಂದ 12ನೇ ಶತಮಾನದವರೆಗೆ ಆಳ್ವಿಕೆಯನ್ನ ನಡೆಸುತ್ತದೆ. ಹಾಗಾಗಿ ಈ 12ನೇ ಶತಮಾನದ ನಡುವೆ ಆಳ್ವಿಕೆಯನ್ನು ನಡೆಸಿ ಸಾಲಿವಾಹನ ಶಕ 14ನೇ ಶತಮಾನದ ಹೊತ್ತಿಗೆ ಶಾಂಗ್ನ ಜನತೆ ಅತ್ಯುತ್ತಮವಾದಂತಹ ಸಂಸ್ಕೃತಿಯೊಂದನ್ನು ಕಟ್ಟಿಕೊಂಡು ಚೈನಾದಲ್ಲಿ ಆಳ್ವಿಕೆಯನ್ನ ನಡೆಸ್ತಾರೆ. ಆ ಶಾಂಗ್ ರಾಜಮನೆತನವನ್ನ ಅವರ ನೆರೆಯ ಚೌ ಎಂಬ ಮನೆತನವು ಪರಾಭವಗೊಳಿಸಿ ಮತ್ತೆ ಆ ಶಾಂಗ್ ಮನೆತನದ ಅಧಿಕಾರವನ್ನ ಚೌ ರಾಜಮನೆತನ ನಡೆಸುತ್ತೆ. ಚೌ ರಾಜಮನೆತನ ಮಾನವ ಅಂತಂದ್ರೆ ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮವಾದಂತಹ ವಿಚಾರಗಳನ್ನು ತಾನೇ ಮುಂದುವರಿಸಿಕೊಂಡು ಸುಮಾರು ಸಾಲಿವಾಹನ ಶಕ 250ರವರೆಗೆ ಆಳ್ವಿಕೆಯನ್ನ ಮುಂದುವರಿಸಿಕೊಂಡು ಹೋಗ್ತದೆ. ಮಕ್ಕಳೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಚೈನಾ ದೇಶವನ್ನ ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳು ಮೊದಲನೇದು ಶಾಂಗ್, ಸಾಲಿವಾಹನ ಶಕ 18ರಿಂದ 12ನೇ ಶತಮಾನ. ಎರಡನೇದು ಚೌ ರಾಜಮನೆತನ, ಅದು ಸಾಲಿವಾಹನ ಶಕ 250ರವರೆಗೆ ಆಳ್ವಿಕೆಯನ್ನ ನಡೆಸುತ್ತೆ. ಮುಂದುವರೆದು ಈ ರಾಜರ ಅವಧಿಯಲ್ಲಿ ಹೆಂಗೆ ಅಧಿಕಾರ ಅಂತಕ್ಕಂಥದ್ದು ಅನೇಕ ರಾಜರುಗಳ ಕೆಳಗೆ ಅಧಿಕಾರಿ ವರ್ಗ ಅಂತಕ್ಕಂಥದ್ದು. ಅಧಿಕಾರಿಗಳಿಗೆ ರಾಜ ಭೂಮಿಯನ್ನ ಹಂಚಿಕೆ ಮಾಡುತ್ತಿದ್ದ. ಅದರ ಪ್ರತಿಯಾಗಿ ಇವರುಗಳು ರಾಜನಿಗೆ ಯುದ್ಧದಲ್ಲಿ ಸಹಕರಿಸುತ್ತಿದ್ದರು. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವರು ವ್ಯಾಪಾರಿಗಳು ಹಾಗೂ ಕುಶಲಕರ್ಮಿಗಳಲ್ಲದೆ ಬಹುತೇಕವಾಗಿ ಮಂದಿ ಕೃಷಿಕರನ್ನು ಇಲ್ಲಿ ಕಾಣಬಹುದಾಗಿತ್ತು. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗವಾಗಿ ಇಲ್ಲಿ ಗುಲಾಮರಿದ್ದರು. ರಾಜರು ಯುದ್ಧ ಕೈದಿಗಳನ್ನ ಏನ್ ಮಾಡ್ತಿದ್ರು, ಗುಲಾಮರನ್ನಾಗಿ ನೇಮಕ ಮಾಡಿಕೊಳ್ತಿದ್ರು. ನೋಡಿ, ಇಲ್ಲಿ ಆ ಒಂದು ರಾಜಮನೆತನದ ವ್ಯವಸ್ಥೆಯಲ್ಲಿ ಹೇಗಿತ್ತು ಅನ್ನೋದಕ್ಕೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದನ್ನು ಅವರು ನೇಮಕ ಮಾಡಿಕೊಂಡಿದ್ರು. ಅಧಿಕಾರಿಗಳ ಆಡಳಿತದಲ್ಲಿ ಸಹಕಾರ, ಸಲಹೆ, ಸೂಚನೆಗಳನ್ನು ನೀಡಲಿಕ್ಕೆ. ಮತ್ತೆ ವ್ಯಾಪಾರಿಗಳು, ಕುಶಲಕರ್ಮಿಗಳು ಕೂಡ ಇಲ್ಲಿ ಬಹುತೇಕವಾಗಿ ಹೆಚ್ಚಿನದಾಗಿ ಕೃಷಿಕರೇ ಇದ್ದರು, ಕೃಷಿಕರೇ ಕಾಣಬಹುದಾಗಿತ್ತು. ಮತ್ತೆ ಈ ಸಾಮಾಜಿಕ ಏಣಿ ಶ್ರೇಣಿ ಅಥವಾ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ವರ್ಗವಾಗಿ ಅಂತಕ್ಕಂಥವ್ರು ಏನಿಲ್ಲ, ಅವ್ರನ್ನ ಗುಲಾಮರು ಅಂತ ಹೇಳ್ತಾರೆ. ಅವರು ಇವರು ತಮ್ಮ ಕೆಲಸ ಕಾರ್ಯಗಳಿಗೆ ಸೇವಕರನ್ನಾಗಿ ನೇಮಕವನ್ನ ಮಾಡಿಕೊಳ್ಳುತ್ತಿದ್ದರು. ಯಾರು? ರಾಜಮನೆತನದ ಅರಸ. ಮತ್ತೆ ರಾಜರು ಏನ್ ಮಾಡ್ತಿದ್ರು, ಯುದ್ಧದಲ್ಲಿ ಕೈದಿಗಳಾದವರನ್ನ ಗುಲಾಮರನ್ನಾಗಿ ಅವರು ನೇಮಕ ಮಾಡಿಕೊಳ್ತಾ ಇದ್ರು. ಇದು ಬಹಳ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ಯಾವ್ದಾದ್ರು ಶತ್ರು ರಾಜನ ಕಡೆಯ ಕೈದಿಗಳು ಸಿಕ್ಕರೆ ಅವ್ರನ್ನ ತಮ್ಮ ಆಸ್ಥಾನದಲ್ಲಿ ಸೇವಕರನ್ನಾಗಿ ಅಥವಾ ಆಳುಗಳನ್ನಾಗಿ ಮಾಡಿಕೊಂಡು ಅವರಿಗೆ ಸಾಕಷ್ಟು ಚಿತ್ರಹಿಂಸೆಯನ್ನು ಕೊಡ್ತಿರ್ತಕ್ಕಂತಹ ಪದ್ಧತಿ ರೂಢಿಯಲ್ಲಿತ್ತು. ಅದೇ ರೀತಿ ಇವರು ಚೀನಾದ ರಾಜಮನೆತನದವರು ಆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥ ನೋಡ್ತೀವಿ. ಇನ್ನು ಚೀನಾ ಸಾಮ್ರಾಜ್ಯ ಹಲವು ಚಿಕ್ಕ ಚಿಕ್ಕವಾದಂಥ ಸಂಸ್ಥಾನಗಳಲ್ಲಿ ಅಥವಾ ಪ್ರಾಂತ್ಯಗಳಲ್ಲಿ ಇದು ಒಳಗೊಂಡಿತ್ತು. ಸಣ್ಣ ಸಂಸ್ಥಾನಗಳನ್ನೆಲ್ಲವನ್ನೂ ಕೂಡ ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಯಿತು. ಹೀಗೆ
ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವೂ ಕೂಡ ತಮ್ಮ ತಮ್ಮ ರಾಜ್ಯಗಳ ರಕ್ಷಣೆಗಾಗಿ ಅವೇನ್ ಮಾಡ್ತದ್ದು ಅಲ್ಲಲ್ಲಿ ಗಡಿಯುದ್ದಕ್ಕೂ ಕೂಡ ರಕ್ಷಣಾ ಗೋಡೆಗಳನ್ನು ಕಟ್ಕೊಳ್ತಾ ಇದ್ದರು. ಹಾಗಾಗಿ ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಯಾರು ಶಿ ವಾಂಗ್ ಟಿ ಎನ್ನುವ ಚಕ್ರವರ್ತಿ ನೋಡಿ, ಶಿ ವಾಂಗ್ ಟಿ ಎಂಬ ರಾಜ ಏನ್ ಮಾಡಿದ, ಚೀನಾದ ಮಹಾಗೋಡೆಯನ್ನ ಕಟ್ಟಬೇಕು ಅಂತೇಳಿ ಆದೇಶ ಇಡುತ್ತಾರೆ. ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದಂತಹ ದಾಳಿಕೋರರ ದೌರ್ಜನ್ಯವನ್ನ ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸಿದ ಈ ಒಂದು ಚೀನಾದ ಮಹಾಗೋಡೆಯನ್ನ ಆ ಶಿವಾಂಗ್ಟಿ ಅಂತಕ್ಕಂಥ ರಾಜ ಏನ್ ಮಾಡಿದ, ಸಾಲಿವಾಹನ ಶಕಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭಿಸಿದ. 7ನೇ ಶತಮಾನ 7th century ಅಂತ ಕರೀತಾರೆ. 7th century ಶತಮಾನ. ಆ ಶತಮಾನದಲ್ಲಿ ಕಟ್ಟಲಿಕ್ಕೆ ಅವನು ಶಿವಾಂಗ್ ಅಂತಕ್ಕಂಥವನು ಪ್ರಾರಂಭ ಮಾಡಿ. ಯಾರು? ಶಿವಾಂಗ್ ಟಿ ಅಂತಕ್ಕಂಥವ್ನು. ಅದು ಎಲ್ಲಿ ತನಕ ಕಟ್ಟಿದ? 16ನೇ ಶತಮಾನ. 7 ಅಂತಂದ್ರೆ 7ರಿಂದ 9 ಶತಮಾನಗಳ ಕಾಲ ಆ ಮಹಾಗೋಡೆಯನ್ನ ಕಟ್ಟಿದ. ಅಂದ್ರೆ ಮಹಾಗೋಡೆ ಶಿಥಿಲಗೊಂಡ ಭಾಗಗಳನ್ನು ಮತ್ತಷ್ಟೇ ಮಾಡಿದ, ದುರಸ್ತಿ ಮಾಡ್ತಾ ಹೋದ. ಗೋಡೆ ಅದು ಪೂರ್ಣಗೊಂಡಾಗ ಸುಮಾರು ಎಷ್ಟು ಕಿಲೋಮೀಟರ್ ಅಂದ್ರೆ 5,000 ಕಿಲೋಮೀಟರ್ ಉದ್ದ. 7ರಿಂದ 9ನೇ ಶತಮಾನವರೆಗೆ ಕಟ್ಟಿದ. ಅಲ್ಲಲ್ಲಿ ಅದು ಶಿಥಿಲಗೊಂಡಿತ್ತು, ಅದನ್ನು ಮತ್ತೆ ರಿಪೇರಿ ಮಾಡ್ತಾ ಹೋದ. ಒಟ್ಟು 5,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಉತ್ತರ ಭಾಗದ ಗೋಡೆಗಳನ್ನು ಒಂದುಗೂಡಿಸಿ ಅವನೇನ್ ಮಾಡ್ತಾ ಹೋದ, ಮಹಾಗೋಡೆಯನ್ನ ನಿರ್ಮಾಣ ಮಾಡಿದ. ಯಾರು? ಶಿವಾಂಗ್ ಟಿ. ಹಾಗಾಗಿ ಇವತ್ತು ಈ ಚೀನಾದ ಮಹಾಗೋಡೆ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಜಗತ್ತಿನ ಅದ್ಭುತಗಳಲ್ಲಿ ಅಥವಾ ವಿಸ್ಮಯಗಳಲ್ಲಿ ಇದು ಕೂಡ ಒಂದು ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥದ್ದನ್ನು ನೋಡ್ತಾರೆ. ಈಗ ಮಕ್ಕಳಲ್ಲಿ ಕೇಳಬಹುದು, ಯಾರು ಕಟ್ಟಿಸಿದ ಉತ್ತರ ಭಾಗದ ಆಕ್ರಮಣಕಾರರನ್ನು ಹತ್ತಿಕ್ಕಲಿಕ್ಕೆ? ಯಾರೋ ಶಿವಾಂಗ್ ಟಿ ಅಂತೇಳಿ ರಾಜ ಕಟ್ಟಿಟ್ಟ. ಅಂದ್ರೆ ಅವ್ರ ದೌರ್ಜನ್ಯವನ್ನ, ಆಕ್ರಮಣವನ್ನು ಹತ್ತಿಕ್ಕಲಿಕ್ಕೆ ಅವನು ಕಟ್ಟಿದ. ಹೀಗೆ ಚೀನಾದ ಶಾಂಗ್ ರಾಜಮನೆತನದ ದೊರೆಗಳು ಸಮಯವನ್ನ ಹೆಚ್ಚಿನದಾಗಿ ಅವರು ಯುದ್ಧಗಳಲ್ಲಿ, ಆಕ್ರಮಣಗಳಲ್ಲಿ ಕಳಿತಾ ಹೋದರು. ನೋಡಿ, ಬಹುತೇಕವಾಗಿ ರಾಜರೆಲ್ಲರೂ ಕೂಡ ಯುದ್ಧ, ಆಕ್ರಮಣ ಮತ್ತು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಅವರು ತೊಡಗಿಕೊಳ್ತವರು. ಹೀಗೆ ಹೆಚ್ಚಿನದಾಗಿ ಚೀನಾದ ಜನ ಸೇನೆಗೆ ಹೆಚ್ಚಿನ ಏನು ಮಾಡಿಕೊಟ್ರು, ಪ್ರಾಮುಖ್ಯತೆಯನ್ನ ಕೊಟ್ಟರು. ಈಗಲೂ ಕೂಡ ನೋಡ್ಬೋದು, ಚೀನಾ ಅಂತಂದ್ರೆ ನಮ್ಮ ಏನು ಅನೇಕ ಈ ಮೊಬೈಲ್ ಅಪ್ಲಿಕೇಶನ್ಗಳು ಬರ್ತವೆ, ಅವೆಲ್ಲವನ್ನು ತಯಾರು ಮಾಡಿರೋರು ಯಾರಪ್ಪ ಅಂದ್ರೆ ಚೈನಾ ಜನ ಇವತ್ತು. ಹಾಗಾಗಿ ಏನು ನಾವು ಟ್ವಿಟರ್, ಫೇಸ್ಬುಕ್ ಅಥವಾ ಇನ್ಯಾವುದಾದ್ರು ಆಪ್ಗಳು ಬಂದಿದೆ, ಪಬ್ಜಿ ಅಂತಕ್ಕಂಥ ಗೇಮ್ಗಳಾಗಿರ್ಬೋದು, ಇವೆಲ್ಲವು ಅಂದ್ರೆ ಅಷ್ಟು ಚಾಕಚಕ ಇದೆ. ಹಾಗಾಗಿ ಮಿಲಿಟರಿ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಟ್ಟರು. ಹೀಗಾಗಿ ಜಿಮ್ನಾಸ್ಟಿಕಲ್ಲಿ ಅದಕ್ಕೆ ಚೈನೀಯರು ಬಹಳ ಟಾಪ್ ಫಸ್ಟ್ ಅಲ್ಲಿ ಇರತಕ್ಕಂಥದ್ದನ್ನು ನೋಡ್ತಾರೆ. ಮತ್ತೆ ಸಮಾಜದಲ್ಲಿ ಸೈನಿಕರಿಗೆ ಉತ್ತಮವಾದ ಸ್ಥಾನಮಾನವನ್ನು ನೀಡಿದ್ರು ಯಾರು? ಚೀನೀಯರು. ಹೀಗೆ ಸೈನಿಕರು ಕಂಚಿನ ಸುರಕ್ಷಾ ಕವಚ, ಲೋಹದ ದೇಹ ಕವಚ ಮತ್ತು ಇವರು ಬಳಸುತ್ತಿದ್ದಂತಹ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು, ಲೋಹ ತುದಿಯನ್ನ ಇವರು ಹೊಂದಿದ ಬಾಣಗಳು ದೊರೆತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಚೈನಾದವರು ಬಳಸಿರ್ತಕ್ಕಂಥ ಸೈನಿಕ ಶಸ್ತ್ರಾಸ್ತ್ರಗಳು ಅತ್ಯದ್ಭುತವಾಗಿರ್ತಕ್ಕಂಥವು. ಸೇನೆಯಲ್ಲಿ ಟಾಪ್ 1 ಆಗಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ಅವರು ಬಳಕೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ಶಾಂಗ್ನ ಜನ ಕೃಷಿಯನ್ನು ಅವಲಂಬಿಸಿದ್ದು, ಚೀನೀಯರು ಸುವ್ಯವಸ್ಥಿತವಾದಂತಹ ನೀರಾವರಿ ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿಕೊಂಡಿದೆ. ಯಾಕೆಂದ್ರೆ ಅದು ನೋಡಿ ನಾನು ಆ ಹೂವಾಂಗೋ ನದಿ ಅಂತಕ್ಕಂಥ ದುಃಖದ ನದಿ ಅಂತೇಳಿ. ಮತ್ತೆ ಹೆಚ್ಚಿನದಾಗಿ ಚೀನಾದಲ್ಲಿ ಭತ್ತವನ್ನು ಬೆಳೀತಾರೆ. ಅರ್ಥವ್ಯವಸ್ಥೆಯಲ್ಲಿ ಹೋದಾಗ ಭತ್ತ ಅವರ ಪ್ರಮುಖವಾದಂತಹ ಬೆಳೆ. ಯಾರು ಬೆಳೀತಿದ್ರು? ಚೀನಾದ ಜನ. ಸಾಮಾನ್ಯವಾಗಿ ನಾವು ಇವತ್ತು ಮನೆಯಲ್ಲೆಲ್ಲ ನೋಡಿರ್ಬೋದು, ಪಿಂಗಾಣಿ ವಸ್ತುಗಳ ಬಳಕೆ ಮಾಡ್ತಾರೆ. ಅದು ಮೊದಲು ಪರಿಚಯ ಆಗಿದ್ದು ಚೀನಾದಲ್ಲಿ. ಅದರಲ್ಲೂ ಅರೆ ಪಿಂಗಾಣಿ ಸಲಕರಣೆಗಳ ವಸ್ತುಗಳನ್ನು ಸುಮಾರು
ಸಾಲಿವಾಹನ ಶಕ 1600 ಶತಮಾನಗಳಿಂದಲೂ ಕೂಡ ಬಳಕೆ ಮಾಡ್ತಿರ್ತಕ್ಕಂಥ ನೋಡ್ತಾರೆ. ಹಾಗಾಗಿ ಇವತ್ತೇನು ನಾವು ಮನೆಗಳಲ್ಲಿ ಪಿಂಗಾಣಿಯ ವಸ್ತುಗಳ ಬಳಕೆಯನ್ನ ಮಾಡ್ತಿರೋದಕ್ಕೆ ಮೂಲ ಕಾರಣ ಅಂದರೆ ಚೈನೀಯರು. ಅದೊಂದು ಉತ್ಕೃಷ್ಟ ಮತ್ತು ಅತ್ಯುತ್ತಮವಾದಂಥ ಕಲೆಯೂ ಕೂಡ ಹೌದು, ಚೀನಿಯರಿಗೆ ಬೆಳೆದಿರ್ತಾರೆ. ಹಾಗಾಗಿ ಪ್ರಾಚೀನ ಜಗತ್ತಿನ ನಾಗರಿಕತೆಗಳಲ್ಲಿ ಚೀನಿಯರು ಏನಿದ್ರಲ್ಲ ಅವರೆಲ್ಲರೂ ಸತ್ತವರನ್ನು ಉಳ್ಬೇಕಾದ್ರೆ ಅವ್ರ ಜೊತೆಗೆ ಆ ಮಡಿಕೆ ಕುಡಿಕೆಗಳು, ಪ್ರಾಣಿಗಳು, ಅವ್ರ ಬದುಕಿನ ವೇಳೆಯಲ್ಲಿ ಅವ್ರು ಬಳಸ್ತಿರ್ತಕ್ಕಂತಹ ವಸ್ತುಗಳನ್ನ ಏನ್ ಮಾಡ್ತಿದ್ರು, ನೆನಪಿನ ಕಾಣಿಕೆಗಾಗಿ ಸಮಾಧಿನಲ್ಲಿ ಅವರು ಹೂಳಿಡ್ತಿದ್ರು. ಹೀಗೆ ಚೀನಿಯರು ತೆಳುವಾದಂತಹ ನೂಲಿನ ಉಡುಪನ್ನು ಕೂಡ ಅವರು ಧರಿಸ್ತಾರೆ, ಅಂದ್ರೆ ಚಳಿಗಾಗಿ ರಕ್ಷಣೆಗಾಗಿ. ಇನ್ನು ಶಾಂಗ್ನ ಜನತೆ ರೇಷ್ಮೆಯನ್ನು ಸಹ ಬಳಸ್ತಾರೆ. ಇವತ್ತು ಕೂಡ ಚೈನಾ ಸಿಲ್ಕ್ ಅಂತ ಬಹಳ ಫೇಮಸ್, ಕೇಳಿರ್ಬೋದು. ರೇಷ್ಮೆ, ಚೈನಾ ಸಿಲ್ಕ್, ರೇಷ್ಮೆಯನ್ನು ಕೂಡ ಅವರು ಬಳಸ್ತಾ ಇದ್ರು. ಮತ್ತೆ ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ಕೂಡ ತೊಡಗಿದ್ರು. ರೇಷ್ಮೆ ಉತ್ಪಾದನೆಯು ಕೂಡ ಪ್ರಮುಖ ಅವರ ಉದ್ಯಮವಾಗಿತ್ತು. ಚೈನಾದವರು ಕೂಡ ಅಗತ್ಯವಾದಂತಹ, ಅದರಲ್ಲೂ ಅತ್ಯುತ್ತಮವಾದಂತಹ ಮಡಿಕೆಗಳನ್ನು ತಯಾರು ಮಾಡ್ತಾರೆ. ತುಂಬಾ ಅಲಂಕಾರಿಕವಾದಂತಹ ವಸ್ತುಗಳನ್ನು, ಆ ಮಡಿಕೆ ಕುಡಿಕೆಗಳನ್ನು ಅವರು ತಯಾರು ಮಾಡ್ತಿದ್ರು. ಪಿಂಗಾಣಿಯ ವಿವಿಧ ರೀತಿಯ ವಸ್ತುಗಳನ್ನು ತಯಾರಿಸುವುದನ್ನ ಅವರು ಕಲಿತಿದ್ರು. ಯಾರು? ಚೈನೀಯರು. ಅವರು ಪೂರ್ವಜರ ಹಾಕಿಕೊಟ್ಟಿರ್ತಂಥ ಕಲೆಯನ್ನು ಅವರು ರೂಢಿಸಿಕೊಂಡು ಅದನ್ನ ಹಂಗೆ ಪ್ರಚುರಪಡಿಸಿಕೊಂಡು ಬರ್ತಾ ಇದ್ರು. ಮತ್ತೆ ಪೂರ್ವಿಕರನ್ನ, ಅಂದ್ರೆ ಹಿರಿಯರನ್ನ ಪೂಜಿಸುವಂತಹ ಅಭ್ಯಾಸ ಇವರಲ್ಲಿ ಬಹಳ ಜನಪ್ರಿಯ ಆಯಿತು. ಯಾರಲ್ಲಿ? ಚೈನೀಯರಲ್ಲಿ. ಸತ್ತ ಮನುಷ್ಯ ಆತ್ಮವಾಗಿ ಪರಿವರ್ತನೆ ಆಗ್ತಾನೆ ಅಂತ ನಂಬಿಕೆ ಅವರಲ್ಲಿತ್ತು. ಸತ್ ಮೇಲೆ ಮಾನವ ಅಥವಾ ಮಾನವನ ದೇಹ ಅದು ಇನ್ನೊಂದು ಆತ್ಮದಲ್ಲಿ ಏನಾಗುತ್ತೆ, ಲೀನ ಆಗುತ್ತೆ. ಅದು ಆತ್ಮ ಆಗಿ ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಆತ್ಮಕ್ಕೆ ಇವರೇನ್ ಮಾಡ್ತಿದ್ರು, ವಿಶೇಷವಾದಂತಹ ಶಕ್ತಿಗಳು ಇದ್ವು ಎಂಬ ನಂಬಿಕೆಯನ್ನ ಚೈನೀಯರು ಇಟ್ಕೊಂಡಿದ್ರು. ಮತ್ತೆ ಸತ್ತ ಮನುಷ್ಯನ ದೇಹವನ್ನು ಕೂಡ ಇವರು ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಅಂದ್ರೆ ಶವದ ಜೊತೆಗೆ ಏನೇನು ಇಡ್ತಿದ್ರು, ಮರದ ವಸ್ತುಗಳು, ಮಡಿಕೆ, ಕಂಚಿನ ಪಾತ್ರೆಗಳನ್ನ ಸಮಾಧಿಯಲ್ಲಿ ಹೂಳಿಡ್ತಾ ಇದ್ರು. ರಾಜರುಗಳ ಶವಾಗಾರ ಅಷ್ಟೊಂದು ಅಂದ್ರೆ ಸಾಕಷ್ಟು ವಿಶಾಲವಾಗಿ ಅವರು ಸಮಾಧಿಯನ್ನ ನಿರ್ಮಾಣ ಮಾಡ್ತಿದ್ರು. ಇನ್ನು ಚೀನಿಯರ ಲಿಖಿತ ಪರಂಪರೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಚಿತ್ರಲಿಪಿಯಿಂದ ಅವರು ಪ್ರಾರಂಭ ಆಗ್ತದೆ. ಚಿತ್ರಗಳ ಮೂಲಕ ಅವರು ಲಿಪಿ ಬರವಣಿಗೆ ಪ್ರಾರಂಭ ಆಗಿ ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಅದು ಪರಿವರ್ತನೆ ಆಗ್ತದೆ. ಹೆಂಗೆ ಅವರು ಈಜಿಪ್ಟಿಯನ್ ನಾಗರಿಕತೆ ಐರೋಗ್ಲಿಪಿಕ್ಸ್ ಅಂತ ಕರೆದ್ರು, ಇನ್ನು ಮೆಸೊಪೊಟೇಮಿಯನ್ ಕ್ಯೂನಿಫಾರ್ಮ್ ಅಂತ ಹೇಳ್ತಿದ್ರು. ಹಾಗೆ ಇವ್ರದ್ದು ಚಿತ್ರಲಿಪಿಗಳ ಮೂಲಕ ಪ್ರಾರಂಭ ಆಯಿತು. ಮತ್ತೆ ಬರಹಗಾರರು ಕೂಡ ಯಾವ್ದನ್ನ ಬರೀತಿದ್ರು, ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಚಿತ್ರಲಿಪಿಯನ್ನ ಮೂಡಿಸ್ತಾ ಇದ್ರು. ನೋಡಿ, ಹಿಂಗೆ ಪಿಂಗಾಣಿ ಹಾಗೂ ಚೀನಾದ ಮಹಾಗೋಡೆ ಈ ಒಂದು ಚೈನಾ ನಾಗರಿಕತೆಯ ಒಂದು ವಿಶಿಷ್ಟ ಕೊಡುಗೆ. ನೋಡಿ, ಪಿಂಗಾಣಿ ಮತ್ತು ಚೀನಾದ ಮಹಾಗೋಡೆ. ಮಹಾಗೋಡೆ ಅಂತಕ್ಕಂಥದ್ದು ಇವರ ಅತ್ಯುತ್ತಮವಾದಂತಹ ವಿಶಿಷ್ಟವಾದಂತಹ ಕೊಡುಗೆಯಾಗಿರ್ತಕ್ಕಂಥ. ಹೀಗೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಅತ್ಯುತ್ತಮವಾದಂತಹ ಈ ಚೀನಾ ನಾಗರಿಕತೆಯ ರಾಜಮನೆತನ ಅತ್ಯಂತ ಪ್ರಸಿದ್ಧವಾದದ್ದು. ಇದರಲ್ಲಿ ಶಿವಾಂತಿ ಅಂತಕ್ಕಂಥ ಬಹಳ ಪ್ರಮುಖವಾದಂತಹ ಅರಸನಾಗಿದ್ದು, ಅವನು ಮಹಾಗೋಡೆಯನ್ನು ಕಟ್ಟಿಸ್ತಾನೆ. ಸುಮಾರು 5,000 ಕಿಲೋಮೀಟರ್ ಉದ್ದದ ಈ ಚೈನಾದ ಮಹಾಗೋಡೆಯನ್ನು ಕಟ್ಟಿಸಿ ಉತ್ತರ ಭಾಗದ ಆಕ್ರಮಣಕಾರರನ್ನ ಅಥವಾ ದಾಳಿಕೋರರನ್ನ ಹತ್ತಿಕ್ಕಲಿಕ್ಕೆ ಅಥವಾ ತಡೆಗಟ್ಟಲಿಕ್ಕೆ ಅವನ ಪ್ರಯತ್ನವನ್ನ ಮಾಡ. ಹೀಗೆ ಹೂವಾಗೋ ನದಿಯ ದಡದಲ್ಲಿ ಬೆಳೆದಂತಹ ಈ ಚೀನಾದ ನಾಗರಿಕತೆ ಅಂತಕ್ಕಂಥದ್ದು ಅವರ ದುಃಖದ ದುಗುಡದ ನದಿಯಾಗಿ ಪರಿವರ್ತನೆ ಆಗದ ಕಾರಣ ಆ ಕೃಷಿ ಮತ್ತು ರೈತರ ಬೆಳೆಗಳನ್ನು ಹಾಳು ಮಾಡುವಂತಹ ಉದ್ದೇಶದಿಂದ ಇಷ್ಟು ಇದರ ಪ್ರಮುಖವಾದಂತಹ ಮಕ್ಕಳ ಅದಕ್ಕೆ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಹೆಂಗೆ ಕೇಳ್ತಾರೆ ಅಂತ ನಿಮಗೆ ತಿಳ್ಕೋಬಹುದು. ಚೀನಾ ದೇಶದ ನಾಗರಿಕತೆಯ ಮಹಾ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ಮಹಾಗೋಡೆ.
ಎಷ್ಟು 5,000 ಕಿಲೋಮೀಟರ್ಗಿಂತ ಉದ್ದವಾಗಿರ್ತಕ್ಕಂತಹ ಮಹಾಗೋಡೆ. ಇದು ಇನ್ನೊಂದು ಪಿಂಗಾಣಿ ವಸ್ತುಗಳು. ಅರ್ಥ ಆಯ್ತಲ್ವಾ? ಮತ್ತೆ ಚೀನಾವನ್ನು ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳು ಯಾವುವು ತಿಳಿಸಿ ಅಂತ ಕೇಳ್ಬೋದು, ಅದೆರಡು. ಅಥವಾ ವಂದಿಸಿ ಮರೆಯಿರಿ ಅಥವಾ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ ಅಂತಕ್ಕಂಥದ್ದನ್ನು ಕೇಳಬಹುದು. ಇವಿಷ್ಟು ಇದರು. ಮತ್ತೆ ಒಟ್ಟಾರೆಯಾಗಿ ಈ ಇಡೀ ಪಾಠದ ಪ್ರಮುಖ ಸಾರಾಂಶ ಏನಪ್ಪ ಅಂತಂದ್ರೆ, ಈಜಿಪ್ಟ್ ನಾಗರಿಕತೆ, ಮೆಸಪಟೋಮಿಯಾ ನಾಗರಿಕತೆ 2, 3ನೇದು ಚೈನಾ ನಾಗರಿಕತೆ. ಇವು ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಪ್ರಸಿದ್ಧವಾದವು. ಇವುಗಳ ವಿಶೇಷತೆಯನ್ನು ಪ್ರತಿಯೊಂದು ನಾಗರಿಕತೆಗಳನ್ನು ನಾವು ಅಭ್ಯಾಸ ಮಾಡಿದಾಗ ತಿಳಿಸಿಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅರ್ಥ ಆಯ್ತಲ್ವಾ? ಇನ್ನು ಅದರಲ್ಲೂ ಹಮ್ಮುರಬಿ ಕೋಡ್ ಅಂತಕ್ಕಂಥ ಬಹಳ ಪ್ರಮುಖ. ಕಣ್ಣಿಗೆ ಬದಲು ಕಣ್ಣು, ಹಲ್ಲಿಗೆ ಬದಲು ಹಲ್ಲು ಅಂತಕ್ಕಂಥದ್ದೇ ನ್ಯಾಯ ಹಮ್ಮುರಬಿ ನ್ಯಾಯಶಾಸ್ತ್ರದಲ್ಲಿ ಬರ್ತಕ್ಕಂಥ. ಇನ್ನು ಬೆಬಿಲೋನಿಯನ್ ತೋರು ಉದ್ಯಾನ ನೆಬಕಡ್ನೆಜರ್ ಮಾಡಿರ್ತಾರೆ. ಇಷ್ಟೇ ಪ್ರಮುಖ ಅಂಶ. ಇಲ್ಲಿ ಈ ಚೀನಾ ದೇಶದ ನಾಗರಿಕತೆ 2 ಮಾಸ ಕೇಳಬಹುದು ಪ್ರಶ್ನೆ ಏನಂತ, ಹೂವಾಂಗೋ ನದಿಯನ್ನು ಚೀನಾದ ದುಃಖದ ನದಿ ಎಂದು ಕರೆಯಲು ಕಾರಣವೇನು? ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಚೀನಾದ ಮಹಾಗೋಡೆಯ ನಿರ್ಮಾತೃ ಯಾರು? 3ನೇ ಪ್ರಶ್ನೆ, ಚೀನಾವನ್ನು ಆಳ್ವಿಕೆ ನಡೆಸಿದ ರಾಜಮನೆತನಗಳು ಯಾವುವು? 4ನೇ ಪ್ರಶ್ನೆ, ಚೀನಾ ದೇಶದ ನಾಗರಿಕತೆಯ ಪ್ರಮುಖ ಕೊಡುಗೆಗಳು ಯಾರು? ಇಷ್ಟು ಬಂದ್ರೆ ಸಾಕು, ನಾವು ಪ್ರಶ್ನೆ ನಾಳೆ ಉತ್ತರ ಕೊಡ್ಬೋದು. ಅರ್ಥ ಆಯ್ತಾ? ಅಂದ್ರೆ ಈಗಾಗಲೇ ಅದನ್ನು ದುಃಖದ ನದಿ ಎಂದು ಕರೆಯಲು ಕಾರಣ ಅಂದ್ರೆ ರೈತರ ಹೊಲ ಮತ್ತು ಬೆಳೆಗಳನ್ನು ನಾಶ ಮಾಡಿ ಅಲ್ಲಿರ್ತಕ್ಕಂತಹ ಸರೋವರ ನದಿಗಳನ್ನು ಏನ್ ಮಾಡ್ತಿತ್ತು, ಆ ನದಿ ನಿಷ್ಕ್ರಿಯಗೊಳಿಸುತ್ತಿದ್ದರಿಂದ ಇದನ್ನು ಚೀನಾದ ದುಗುಡ ನದಿ ಅಥವಾ ದುಃಖದ ಪ್ರತೀಕದ ನದಿ ಅಂತೇಳಿ ಕರಿತೀವಿ ಅಂತ. ಇನ್ನು ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡೋದನ್ನ ಯಾರು ಅಂದ್ರೆ ಶಿವಾಂಗ್ ಟಿ ಅಂತೇಳಿ, ಶಿವಾಂಗ್ ಟಿ ಅಂತೇಳಿ. ಅರ್ಥ ಆಯ್ತಾ? ಮತ್ತೆ ಚೀನಾವನ್ನು ಆಳ್ವಿಕೆ ನಡೆಸಿದಂತಹ ಜನ ಅಂದ್ರೆ ಶಾಂಗ್ ಚೌ ಮತ್ತು ಇನ್ನೊಬ್ಬ ರಾಜ ಶಿವಾಂಗ್ ಟಿ ಅಂತ. ಇನ್ನು ಚೀನಾ ನಾಗರಿಕತೆಯ ಪ್ರಮುಖ ಕೊಡುಗೆಗಳು ರೇಷ್ಮೆ, ಪಿಂಗಾಣಿ, ಚೀನಾದ ಮಹಾಗೋಡೆ ಅಂತಕ್ಕಂಥದ್ದನ್ನ ನಾವು ಮುಖ್ಯವಾಗಿ 3ರಲ್ಲಿ ಗುರುತಿಸಬಹುದಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಈ ನಾಗರಿಕತೆಯ ಒಂದು ವಿಶೇಷತೆಗಳು. ಇನ್ನ ತೂಗು ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ನೆಬುಕಡ್ನೆಜರ್ ಅಂತಕ್ಕಂತಹ ದೊರೆ. ಮತ್ತೆ ಜಿಗ್ಗುರಾತ್ ಎಂಬ ದೇವಾಲಯಗಳನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತಂದ್ರೆ ಮೆಸಪಟೋಮಿಯಾದ ದೊರೆಗಳು, ಅಂದ್ರೆ ಹಮ್ಮುರಬಿ ಅಂತ, ಜಿಗ್ಗುರಾತ್ ಅಂತ ನೆನ್ಪಿಡ್ಬೇಕು. ಇದಿಷ್ಟು ಈ ಒಂದು ತರಗತಿ ಪ್ರಮುಖ ಅಂಶಗಳು ಅನ್ನೋದನ್ನ ತಿಳಿ. ಇನ್ನು ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಕೊಡುಗೆಗಳು ಅಂತಂದ್ರೆ ಪಿರಮಿಡ್ಗಳು. ಗಿಜೆ ಅಂತಕ್ಕಂಥ ಅತ್ಯಂತ ದೊಡ್ಡ ಪಿರಮಿಡ್, ಮತ್ತೆ ಮಾನವನು ಹಾಗೂ ಪ್ರಾಣಿಗಳ ದೇಹವನ್ನು ಹೋಲ್ತಕ್ಕಂಥ ಸ್ಪಿಂಕ್ಸ್ ಅಂತಗಳನ್ನು ಕೂಡ ಅವರೇ ನಿರ್ಮಾಣ ಮಾಡ್ತಾರೆ. ಯಾರು? ಈಜಿಪ್ತಿನ ದೊರೆಗಳು. ಸೊ ಇದಿಷ್ಟು. ಆಮೇಲೆ ಆ ಈಜಿಪ್ತಿನ ರಾಜನ ನಾವು ಯಾವ ರೀತಿ ಕರಿತೀವಿ ಅಂದ್ರೆ ಫ್ಯಾರೋಗಳು ಅಂತ, ದೇವರಿಗೆ ಸಮಾನ. ಫ್ಯಾರೋಗಳು ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸಿರ್ತಕ್ಕಂಥ ಒಬ್ಬ ಮನುಷ್ಯ ಅಂತೇಳಿ ಅದಾಗ್ತ. ಇದನ್ನು ಅವರು ಆ ರೀತಿ ತಿಳಿಸಿರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇವಿಷ್ಟು ಈ ಒಂದು ನಾಗರಿಕತೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಏನಾದ್ರು ಸಂದೇಹ ಇದ್ರೆ ಅನುಮಾನಗಳ ಮಕ್ಕಳನ್ನ ಕೇಳೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಇದು ಶಾನ್ ಮತ್ತು ಚೌ ಮನೆತನ, ಶಿವಾಂತಿ, ಚೀನಾದ ಮಹಾಗೋಡೆ, ಇವು ಈ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಹಾಗೂ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಕೊಡುಗೆಗಳು ಅಂದ್ರೆ ರೇಷ್ಮೆ, ಪಿಂಗಾಣಿ ಮತ್ತು ಜಗದ ಮಹಾಗೋಡೆ. ಇದಿಷ್ಟು ಇದರ ಅಂಶ.